ಜಸ್ಟ್ ನಾವು HP ಗ್ಯಾಸ್ ಎಂಕ್ವೈರಿಯಿಂದ ಬರ್ತಾ ಇದ್ದೀನಿ. ಸೊ ನೆನೆನೂ ಹೋಗಿದೆ, ಇವತ್ತು ಬಂದಿದೆ. ನೆನೆನೂ ಅವ್ರು ಹೇಳಿದ್ರು 5 ಸಲ ಕಾಲ್ ಮಾಡಿ ರೀಚ್ ಆಗುತ್ತೆ. ಸೊ ಬಿಕಾಸ್ ಆಫ್ ಪ್ಯಾನಿಕ್ ಸಿಚುವೇಶನ್ ಎಲ್ಲರೂ ಕಾಲ್ ಮಾಡಿ ಸರ್ವರ್ ಹೊಗೆ ಹಾಕ್ಸ್ಕೊಂಡಿದೆ. ಆಯ್ತಾ, ಸರ್ವರ್ ಹೊಗೆ ಹಾಕ್ಸ್ಕೊಂಡಿದ್ದಕ್ಕೆ ಆನ್ಲೈನ್ ಬುಕಿಂಗ್ ಆಗ್ತಾ ಇಲ್ಲ. ಸೊ ನಿನ್ನೆ ಟ್ರೈ ಮಾಡಿದ್ವಿ, ಆಗಿಲ್ಲ, ಇವತ್ತಾಯ್ತು, ಬರುತ್ತೆ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ, ಡಿಲೇ ಆಗುತ್ತೆ. ಹೌದು, ಬಿಕಾಸ್ ಆಫ್ ವಾರ್ ಕಾನ್ಫ್ಲಿಕ್ಟ್ ಡಿಲೇ ಆಗುತ್ತೆ. ಅಂಡ್ ಇದರಿಂದ ಆಗ್ತಿರೋ ಸಿಚುವೇಶನ್ಸ್ ನಾನು ಫೇಸ್ ಮಾಡಿರೋದು ಹೇಳ್ತೀನಿ. ನಿನ್ನೆ ಹುಬ್ಳಿಗೆ ಹೋಗಿದ್ದೆ, ಆಟೋ ಡ್ರೈವರ್ಸ್ ಎಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಏನಿಲ್ಲ, ಒಂದ್ 2 ಕಿಲೋಮೀಟರ್ 100 ರೂಪಾಯಿ ಕೇಳ್ತಿದ್ದಾರೆ. ಫೈನ್, ತಗೊಳ್ಳಿ ಅಪ್ಪ, ತುಂಬಾನೇ ಎಕ್ಸ್ಟ್ರೀಮ್ ಆಗಿ ಸಿಚುವೇಶನ್ ಫಾಯ್ದಾನ ಮಿಸ್ಯೂಸ್ ಮಾಡಬಾರ್ದು. ಎಲ್ಲೂ ಗ್ಯಾಸ್ ರೇಟ್ ಜಾಸ್ತಿ ಆಗಿಲ್ಲ, ಡಿಲೇ ಇದೆ, ಶಾರ್ಟೇಜ್ ಇದೆ, ಆಗತ್ತೆ, ಫುಲ್ಫಿಲ್ ಆಗುತ್ತೆ. ಗೌರ್ಮೆಂಟ್ ಅವರೇ ಹೇಳಿದ್ದಾರೆ, ಪ್ಯಾನಿಕ್ ಆಗ್ಬೇಡಿ, ನಮಗೆ ಇಂಡಿಯಾಗೆ ಎಷ್ಟು ಬೇಕು ಸಪ್ಲೈ ಎಲ್ಲರಿಗೂ ಸಿಕ್ಕತ್ತೆ. ಎಷ್ಟು ಸ್ಟಾಕ್ ಮಾಡಕ್ಕಾಗತ್ತೆ ಹೇಳಿ ನೋಡೋಣ. ಪೆಟ್ರೋಲ್ ಬಂಕಲ್ಲಿ ಹೋದ್ರೆ ಫುಲ್ ರಶ್, ಏನ 50 ಲೀಟರ್ ಸ್ಟಾಕ್ ಮಾಡ್ತೀರಾ, 100 ಲೀಟರ್ ಮಾಡ್ತೀರಾ, ಎಲ್ಲಿ ತನಕ ಮಾಡ್ತೀರಾ? ಮಾಡ್ಬಿಟ್ಟು ಎಲ್ಲಿಗಾರ ಹೋಗ್ತೀರಾ ಹೇಳಿ? ಈಗ ಫ್ಯೂಯಲೇ ಇಲ್ಲ, ಗ್ಯಾಸೇ ಇಲ್ಲ ಅಂದ್ರೆ ನೀವ್ ಎಲ್ಲೋದ್ರು ಏನ್ ತಿಂತೀರಾ? ಹೋಟೆಲೇ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಇಸ್ ಹೆಲ್ತ್ ಸೆಕ್ಟರ್. ನೀವು ಮೆಡಿಕಲ್ಗೆ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಪ್ರಾಡಕ್ಟ್ಸ್ ಗಳು ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್. ಅವ್ರಿಗೂ ಫ್ಯೂಯಲ್ ಇಲ್ಲ, ಆಗಿಲ್ಲ ಅಂದ್ರೆ ಎಲ್ಲರೂ ಎಫೆಕ್ಟ್ ಆಗೇ ಆಗ್ತಾರೆ. ಡೋಂಟ್ ವರಿ, ಗೌರ್ಮೆಂಟ್ ಅವರು ಪ್ರಿಕಾಷನರೀಸ್ ತಗೋತಾರೆ. ನಮ್ಮನ್ನೆಲ್ಲ ಏನ್ ಸೇಫ್ ಗಾರ್ಡ್ ಮಾಡ್ಬೇಕು ಮಳೆ ಮಾಡ್ತಾರೆ. ಆಯ್ತು, ವರ್ಸ್ಟ್ ಕೇಸ್ ಅಲ್ಲಿ ಅವ್ರು ಕೇರ್ ಮಾಡ್ಲಿಲ್ಲ ಅನ್ಕೋಣ, ಆಸ್ ಯೂಶುವಲ್. ಸೊ ಲೆಟ್ಸ್ ಸೇ ನಾವು ಮಿಡಲ್ ಕ್ಲಾಸ್ ಅವ್ರು ಅಫೆಕ್ಟ್ ಆದ್ವಿ ಅನ್ಕೋಣ, ಅವ್ರು ಅಪ್ಪರ್ ಕ್ಲಾಸ್ ಇದ್ದಾರೆ, ನಮ್ಗಿಂತ ಹೆಚ್ಚಿಗೆ ಅಂದ್ರೆ 1 ತಿಂಗಳು ಹೆಚ್ಚಿಗೆ ಬದುಕಬಹುದು, ಅಥವಾ 2 ತಿಂಗಳು ಬದುಕಬಹುದು. ಯಾಕಂದ್ರೆ ಫ್ಯೂಯಲೇ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಏನೂ ಇಲ್ಲ ಅಂದ್ರೆ ಅವ್ರು ತುಂಬಾ ಸರ್ವೈವ್ ಆಗಲ್ಲ. ಸೊ ಅಂಡರ್ಸ್ಟ್ಯಾಂಡ್ ದ ಎಕೋಸಿಸ್ಟಮ್, ಅಂಡರ್ಸ್ಟ್ಯಾಂಡ್ ದ ನೇಚರ್. ಆಯ್ತಾ, ಸುಮ್ನೆ ಪ್ಯಾನಿಕ್ ಆಗಿ ಸುಮ್ನೆ ಎಲ್ಲಾದ್ರೂ ಸ್ಟಾಕ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಸುಮ್ನೆ ಜಾಸ್ತಿ ಪ್ರೈಸ್ ಕೊಡ್ಕೊಂಡು ಯಾರೋ ಬ್ಲಾಕ್ ಅಲ್ಲಿ ಮಾಡ್ತಾರೆ ಅಂತೆಲ್ಲ ಮಾಡಕ್ ಹೋಗ್ಬೇಡಿ, ಪ್ಯಾನಿಕ್ ಆಗ್ಬೇಡಿ ಅಷ್ಟೇ. ಆಗೋದಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗೇ ಆಗತ್ತೆ, ಇಲ್ಲ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗೇ ಆಗತ್ತೆ.